ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತುಮಕೂರು ಜಿಲ್ಲೆಯನ್ನ ಬೆಂಗಳೂರು ಜಿಲ್ಲೆಯ ಒಂದು ಭಾಗ ಆಗಿಸ್ಬೇಕು ಅಂತ ಏನು ನೆನ್ನೆ ಮಾತಾಡಿದರೆ ಆ ವಿಡಿಯೋವನ್ನ ನೋಡೋಣ ಬನ್ನಿ. ತುಮಕೂರು ಹಾಗೆ ಇರುತ್ತೆ, ತುಮಕೂರು ತಾಲೂಕು ಹಾಗೆ ಇರುತ್ತೆ. ಆದರೆ ಜಿಲ್ಲೆಯನ್ನ ನಾವು ಬೆಂಗಳೂರಿಗೆ ಒಂದು ಭಾಗ ಅನ್ನೋದನ್ನ ಒಂದು ಕಾನ್ಸೆಪ್ಟ್ ಅನ್ನ ಪ್ರಮೋಟ್ ಮಾಡಿದ್ರೆ ನಮಗೆ ಹೆಚ್ಚು ಇನ್ವೆಸ್ಟ್ಮೆಂಟ್ ಬರುತ್ತೆ ಮತ್ತು ನಮಗೂ ಕೂಡ ತುಮಕೂರು ಎಲಿವೇಟ್ ಆಗುತ್ತೆ ಅನ್ನೋದು ಅಷ್ಟೇ ಉದ್ದೇಶ ಬಿಟ್ರೆ ಬೇರೆ ಯಾವುದೇ ದುರುದ್ದೇಶ ಇದರಲ್ಲಿ ಇಲ್ಲ. ತುಮಕೂರು ಜಿಲ್ಲೆ ಬೆಂಗಳೂರು ಜಿಲ್ಲೆಯ ಒಂದು ಭಾಗ ಆಗೋದು ಬೇಡ. ಯಾಕಂದ್ರೆ ಇಂದು ರಾಮನಗರ ಜಿಲ್ಲೆ ಏನಿತ್ತು ಅದು ಬೆಂಗಳೂರು ದಕ್ಷಿಣ ಜಿಲ್ಲೆ ಆಗಿ ಇವತ್ತು ಅಲ್ಲಿ ಏನಾಗ್ತಾ ಇದೆ ಅಂತ ಹೇಳ್ಬಿಟ್ಟು ರವಿಕೃಷ್ಣ ರೆಡ್ಡಿ ಅವರು ಏನು ಹೇಳ್ತಾ ಇದ್ದಾರೆ ನೋಡೋಣ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರ, ರಾಮನಗರ ತಾಲೂಕಿನ ಬಿಡದಿ ಹೋಬಳಿ ಮತ್ತೆ ಹಾರೋಹಳ್ಳಿ ತಾಲೂಕಿನ ಒಂದು ಗ್ರಾಮ, ಸುಮಾರು 11 ಹಳ್ಳಿಗಳಲ್ವಾ, 26 ಹಳ್ಳಿಗಳಲ್ಲಿ ಸುಮಾರು 8,000 ಎಕರೆಗಳನ್ನ ಭೂಸ್ವಾಧೀನ ಮಾಡಿಕೊಂಡು ಬಹಳ ದೊಡ್ಡದಾಗಿ ಏನೋ ಮೆಗಾ ಸಿಟಿನೋ ಅಥವಾ IT ಸಿಟಿನೋ ಇನ್ನೇನೋ ಸ್ಮಾರ್ಟ್ ಸಿಟಿನೋ ಮಾಡೋದಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಹೊರಟಿದೆ. ಬೆಂಗಳೂರು ಪಕ್ಕದಲ್ಲಿರುವಂತಹ ಮಲೆನಾಡು ಈ ಭಾಗದ ಪ್ರದೇಶಗಳು ಅಂತ ನಿಜಕ್ಕೂ ಅದು ಅಕ್ಷರಶಃ ಸತ್ಯ. ಇಲ್ಲಿ ಬಂಜರು ಭೂಮಿ, ಇದು ಹಿಂದುಳಿದ ಪ್ರದೇಶ, ಇಲ್ಲಿ ಅಭಿವೃದ್ಧಿ ಆಗಿಲ್ಲ ಅನ್ನುವಂತಹ ಸುಳ್ಳುಗಳನ್ನ ಹೇಳಿ ಇಂತಹ ಸಮೃದ್ಧವಾದ ನೆಲದಲ್ಲಿ ನೂರಾರು ವರ್ಷಗಳಿಂದ ಬಂದಿರುವಂತಹ 16 ಆಲದ ಮರಗಳಿದೆ, ಸಾವಿರಾರು ಮಾವಿನ ತೋಪುಗಳಿವೆ, ಅಡಿಕೆ ತೋಟಗಳಿದೆ, ಬಾಳೆ ಬೆಳೀತಿದ್ದಾರೆ, ಹೈನುಗಾರಿಕೆ, ರೇಷ್ಮೆ ಬೆಳೀತಿದ್ದಾರೆ. ಇವೆಲ್ಲ ಬೆಳೀತಿರುವಂತಹ ಇಂತಹ ಒಂದು ಜಾಗವನ್ನ ಇದು ಅಕ್ವೈರ್ ಮಾಡಿಕೊಂಡು ಭೂಸ್ವಾಧೀನ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ JCB ತಂದು ಇದೆಲ್ಲವನ್ನು ನೆಲಸಮ ಮಾಡಿ ಬಂಜರು ಮಾಡಿ ಮುಂದೆ ಯಾವತ್ತೋ 20, 30, 40 ವರ್ಷಕ್ಕೆ ಯಾವಾಗಲೋ ಬಂದು ಯಾರೋ ಸೈಟ್ ತಗೊಂಡು ಮನೆ ಕಟ್ಟೋದಿಕ್ಕೆ ಈಗ ಈ ನೆಲದ ಮೇಲೆ ಅತ್ಯಾಚಾರ ಮಾಡ್ತಾ ಇದ್ದಾರಲ್ವಾ, ಅವರು ಮನುಷ್ಯರಲ್ಲ. ತುಮಕೂರು ಜಿಲ್ಲೆ ಬೆಂಗಳೂರು ಜಿಲ್ಲೆಯ ಒಂದು ಭಾಗ ಆಗೋದು ಬೇಡ. ಇವತ್ತು ಏನು ರಾಮನಗರದಲ್ಲಿ 9,000 ಎಕರೆ ಡಿನೋಟಿಫೈ ಮಾಡಿ ಅಲ್ಲಿ ಬೆಳೆ ನಾಶ ಮಾಡಕ್ಕೆ ಏನು ಹೊರಟಿದ್ದಾರೆ, ಆ ಥರ ತುಮಕೂರಿನಲ್ಲಿ ಆಗೋದು ಬೇಡ. ತುಮಕೂರಿನಲ್ಲಿ ಲ್ಯಾಂಡ್ ಮಾಫಿಯಾದವರು ಬರೋದು ಬೇಡ. ದೊಡ್ಡ ದೊಡ್ಡ ಕಂಪ್ನಿಗಳು ತುಮಕೂರಿಗೆ ಬಂದು ಉತ್ತರ ಭಾರತೀಯರು ಬಂದು ಇಲ್ಲಿ ತುಂಬಿಕೊಳ್ಳೋದು ಬೇಡ. ಇಲ್ಲಿರುವಂತಹ ಮೂಲ ನಿವಾಸಿಗಳು ಈ ತುಮಕೂರನ್ನ ಬಿಟ್ಟು ಹೋಗೋದು ಬೇಡ. ಆದ್ರಿಂದ ದಯವಿಟ್ಟು ಎಲ್ಲಾ ಜನರು ಈ ತುಮಕೂರು ಜಿಲ್ಲೆಯನ್ನ ಏನು ಬೆಂಗಳೂರು ಜಿಲ್ಲೆಯ ಒಂದು ಭಾಗ ಮಾಡಲಿಕ್ಕೆ ಪರಮೇಶ್ವರ್ ಅವರು ಏನು ನಿಂತಿದ್ದಾರೆ, ತುಮಕೂರು ಜಿಲ್ಲೆಯನ್ನ ತುಮಕೂರು ಜಿಲ್ಲೆಯಾಗಿ ಉಳಿಸಿಕೊಳ್ಳೋದಕ್ಕೆ ನಾವೆಲ್ಲ ಹೋರಾಡಬೇಕಾಗಿದೆ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ಇದಕ್ಕೆ ಕೈ ಜೋಡಿಸಿ ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಏನು ಕೊರಟಗೆರೆಯಲ್ಲಿ ಇದ್ರು ಕೊರಟಗೆರೆಯಲ್ಲೇ ಇರೋ ಹಾಗೆ ನೋಡಿಕೊಂಡು ನಮ್ಮ ತುಮಕೂರು ಜಿಲ್ಲೆಯನ್ನ ಕಾಪಾಡ್ಕೊಳ್ಳೋ